ಸೋಮಶೇಖರ್ ಅವರೇ, ಮತ್ತೆ ವೇದಿಕೆಯಲ್ಲಿರುವಂತಹ ಪ್ರೊಫೆಸರ್ ಲಕ್ಷ್ಮಣನ್ ಅವರೇ, ಮತ್ತೆ ತಮ್ಮೆಲ್ಲರೂ ಕೂಡ ನಾನು ನಮಸ್ಕರಿಸ್ತಾ, ಈಗಾಗಲೇ ಸಾಕಷ್ಟು ಸಮಯ ಕೂಡ ಆಗಿದೆ, ಹಾಗಾಗಿ ಒಂದು 10 ರಿಂದ 15 ನಿಮಿಷದಲ್ಲಿ ನನ್ನ ಒಂದು ಟಿಪ್ಪಣಿಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಆದ್ಮೇಲೆ ನಿನ್ನೆಯಿಂದನೂ ಕೂಡ ಚರ್ಚೆ ನಡೀತಾ ಇದೆ ಮತ್ತು ಬೆಳಿಗ್ಗೆ ಕೂಡ ಸಾಕ್ಷ್ಯ ಚಿತ್ರವನ್ನ ತಾವು ನೋಡಿದ್ರಿ. ನಮ್ಮ ವಿಶ್ವವಿದ್ಯಾಲಯದ ಅಂಬೇಡ್ಕರ್ ಕೇಂದ್ರ ಸಮಾಜ ಕಲ್ಯಾಣ ಇಲಾಖೆಯ ಸಹಕಾರದೊಂದಿಗೆ ಕರ್ನಾಟಕದಲ್ಲಿ ಅಂಬೇಡ್ಕರ್ ಹೆಜ್ಜೆಗಳು ಅನ್ನುವಂತ ಒಂದು ಸಾಕ್ಷ್ಯ ಚಿತ್ರವನ್ನ ತಾವು ಗಮನಿಸಿದ್ರೆ, ಈ ಭಾಗದಲ್ಲಿ ನಾವು ನೋಡುವಾಗ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳನ್ನ ಕೇಂದ್ರೀಕರಿಸಿ ಮಾತಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅಥವಾ ಅವರೊಳಗಡೆ ಈ ಭಾಗದ ಕೆಲವು ಏನ್ ನಡೆದಿದೆ ದಲಿತ ಚಳವಳಿ ಹಿನ್ನೆಲೆಯಲ್ಲಿ ಮತ್ತು ಒಂದು ಮಾನವೀಯತೆಯ ಸಮಾಜ ನಿರ್ಮಾಣದಲ್ಲಿ ಯಾವ ಬಗೆಯ ಚಿಂತನಾ ಕ್ರಮ ನಡೆದಿದೆ ಅನ್ನುವಂಥದ್ದು ಕೂಡ ಮನವರಿಕೆ ಮಾಡಿಕೊಳ್ಳುವಂಥದ್ದು ಅಗತ್ಯ. ಬಹುಶಃ ಕೆಲವರಾದ್ರೂ ವಿದ್ಯಾರ್ಥಿಗಳು ದೇವರಾಯ ಇಂಗಳಿ ಅವ್ರನ್ನ ಹೆಸರನ್ನ ಕೇಳಿರ್ತೀನಿ ಅಂತ ಅನ್ಕೊಳ್ತೇನೆ. ಕೇಳಿದಿರಾ ದೇವರಾಯ ಇಂಗಳಿ ಅವರ ಹೆಸರು? ಯಾಕೆಂದ್ರೆ ಯಾಕೆ ನಾವು ಇಂಥವ್ರಗಳನ್ನ ನೆನಪಿಸ್ಕೊಳ್ಬೇಕಾಗುತ್ತೆ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳುವಾಗೇನೆ ಚರಿತ್ರೆಯನ್ನ ಅರಿಯದವರು ಚರಿತ್ರೆಯನ್ನ ಸೃಷ್ಟಿಸಲಾರರು ಅನ್ನೋ ಮಾತನ್ನ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವತಃ ಈ ಬೆಳಗಾವಿಯ ಸುತ್ತಮುತ್ತ ಬೇರೆ ಬೇರೆ ಭಾಗಗಳಲ್ಲಿ ನಡೆದಾಡದಂತಹ ನೆಲ ಇದು. ಇಲ್ಲಿ ನಾನು ನಮ್ಮ ಈ ಭಾಗದಲ್ಲಿ ಅಲ್ಲಿ ಅಧ್ಯಯನ ಮಾಡಿ ಇಲ್ಲಿ ಸರ್ವಿಸ್ ಅನ್ನ ಮಾಡ್ತಾ ಇರುವಂತ ಗೆಳೆಯರಾದಂತ ಬೊಂಬೈ ಅವ್ರನ್ನ ಕೇಳಿದಾಗ ಅವರು ಕೂಡ ಇಲ್ಲೊಂದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಬೆಳಗಾವಿ, ನಿಪ್ಪಾಣಿ, ಕಡಕ್ಲಾಟ, ಸದಲ್ಗ, ಹಿರೇಕೊಡಿ, ಅಥಣಿ, ಕರೋಸಿ ಮುಂತಾದ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಯಾಣವನ್ನ ಮಾಡೋದ್ರ ಜೊತೆ ಅವರ ಪ್ರಭಾವಕ್ಕೆ ಒಳಗಾಗಿ, ಯಾಕಂತ ಹೇಳಿದ್ರೆ ಇಲ್ಲಿ ದಲಿತರು ಮತ್ತು ದಲಿತೇತರು ಕೂಡ ಹೇಗೆ ಪ್ರಭಾವಕ್ಕೆ ಒಳಗಾಗ್ತಾ ಇದ್ರು ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾದಂಥದ್ದು. ಯಕ್ಷಾಂಚಿ ಅನ್ನುವಂತ ಊರಲ್ಲಿ ಒಬ್ರು ಸವರ್ಣೀಯ ವ್ಯಕ್ತಿ, ಕರಾಳೆ ಅನ್ನುವಂತಹ ಒಬ್ಬ ವ್ಯಕ್ತಿ ಸುಮಾರು 50 ಎಕರೆಯಷ್ಟು ಜಮೀನನ್ನ ದಲಿತರಿಗೆ ಬಿಟ್ಟುಕೊಟ್ರು ಅನ್ನುವಂತಹ ಒಂದು ಚರಿತ್ರೆ ಇದೆಯಲ್ಲ, ಇದು ಬಹಳ ಮಹತ್ವಪೂರ್ಣವಾದಂಥದ್ದು. ಇಂಥದನ್ನ ನಮ್ಮ ವಿದ್ಯಾರ್ಥಿಗಳು ಮನವರಿಕೆ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಈಗ ಒಂದು ಮೊನ್ನೆ ಸಚಿವರು ಬಂದಾಗ ನಮ್ಮ ರಾಜಪ್ಪ ದಳವಾಯಿ ಅವರು ಹೇಳ್ತಾ ಇದ್ರಲ್ಲ, ದಲಿತರು ಮತ್ತು ದಲಿತೇತರು ಇಬ್ಬರು ಕೂಡ ಪರಿವರ್ತನೆ ಹೊಂದುವ ಬಗೆಯಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆ ನಡೆಸ್ತಾ ಇದ್ದಂಥದ್ದು. ಅವರು ಯಾರೇ ಒಬ್ಬರನ್ನ ಕೇಂದ್ರೀಕರಿಸಿ ಮಾತ್ರ ಅಲ್ಲ, ಹೇಗೆಂತ ಹೇಳಿದ್ರೆ ಜಾತಿಯ ಅಹಮ್ಮಿಂದ ದಲಿತೇತರರು ಬಿಡುಗಡೆಗೊಳ್ಳಬೇಕು ಮತ್ತು ಜಾತಿಯ ಕೀಳರಿಮೆಯಿಂದ ಬಿಡುಗಡೆಗೊಂಡು ಸ್ವಾಭಿಮಾನದಿಂದ ಘನತೆಯಿಂದ ಬದುಕಬೇಕು ದಲಿತರು ಅನ್ನುವಂತಹ ಈ ಬಗೆಯ ಚಿಂತನಾ ಕ್ರಮ ಅವರಲ್ಲಿ ಇತ್ತಂತನ್ನ ನಾವು ನೋಡ್ತೇವೆ. ಈ ಹಿನ್ನೆಲೆಯಲ್ಲಿ ನಾವು ನೋಡುವಾಗ ದೇವರಾಯ ಇಂಗಳಿಯವರನ್ನ ಕುರಿತು ಅಧ್ಯಯನ ಮಾಡುವಾಗ ನಮಗೆ ಏನಿಸುತ್ತೆ ಅಂದ್ರೆ, ಇದೇ ಒಂದು ಇದರಲ್ಲಿ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ಸರೋಜು ಕಾಟ್ಕರ್ ಅವರು ಕೂಡ ಕೆಲಸ ಮಾಡಿದ್ದಾರೆ, ಪ್ರೊಫೆಸರ್ ವಾಗ್ಮೋರಿ ಅವರು, ಆಮೇಲೆ ದೇವರಾಯ ಇಂಗಳಿಯವರ ಬಗ್ಗೆ ಇಂಗಳೆ ಮಾರ್ಗ ಅಂತಾನೆ ಒಂದು ಚಲನಚಿತ್ರ ಕೂಡ ಬಂದಿದೆ. ಅವನ್ನೆಲ್ಲ ಕೂಡ ನಾವು ನೆನಪಿಸ್ಕೊಳ್ಬೇಕು. ಇಲ್ಲಿ ಮುಖ್ಯವಾಗಿ ಯಾವುದನ್ನ 1-2-3 ಘಟನೆಯನ್ನು ಮಾತ್ರ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇಲ್ಲಿಗೆ ಬೆಳಗಾವಿನಲ್ಲಿ ಇಂಗ್ಳಿಯವರು ಕರ್ಕೊಂಡು ಬಂದಂಥದ್ದು ಯಾವಾಗ ಅಂತ ಹೇಳಿದ್ರೆ, ಅದು 1924 ಡಿಸೆಂಬರ್ 24, 25, 26ನೇ ತಾರೀಕು. ಇದು ಬಹಳ ವಿಶೇಷವಾದಂಥದ್ದು. ಇದೇ 1924 26ರಿಂದ 28 ತನಕ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಇಲ್ಲೇ ಕಾಂಗ್ರೆಸ್ ಅಧಿವೇಶನ ನಡೀತು ಅನ್ನುವಂಥದ್ದು ಕೂಡ ನಾವು ನೋಡ್ತೀವಿ. ಅಟ್ ಎ ಟೈಮ್ ಒಂದೇ ದಿನಗಳಲ್ಲಿ ಅಥವಾ ಒಂದೇ ವರ್ಷದ ಅದೇ ದಿನಗಳಲ್ಲಿ ಒಂದ್ ಕಡೆ ಗಾಂಧೀಜಿಯವರ ನೇತೃತ್ವದ ಕಾಂಗ್ರೆಸ್ ಅಧಿವೇಶನ ನಡೀತಾ ಇದೆ, ಇನ್ನೊಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಅಲ್ಲಿ ಒಂದು ದಲಿತ ಸಮುದಾಯಗಳು ಅಂದ್ರೆ ಇಲ್ಲಿನ ಎಲ್ಲ ಅಸ್ಪೃಶ್ಯ ಸಮುದಾಯಗಳನ್ನ ಒಟ್ಟುಗೂಡಿಸಿ ಇನ್ನೊಂದು ಪರ್ಯ ಒಂದು ಗೋಷ್ಠಿ ನಡೀತಾ ಇದೆ. ಇದು ಅರ್ಥ ಮಾಡ್ಕೊಳ್ಳುವಾಗ ಹೇಗನ್ಸುತ್ತೆ ಅಂತ ಹೇಳಿದ್ರೆ, ದೊಡ್ಡ ವಿಷನ್ ಅಲ್ಲಿ ನೋಡುವಾಗ ರಾಷ್ಟ್ರದ ಸ್ವಾತಂತ್ರ್ಯ ಹೋರಾಟ ನಡೀತಾ ಇದೆ, ಪರ್ಯಾಯವಾಗಿ ಇಂಥದ್ದನ್ನ ಮಾಡಿದಾಗ ಕೆಲವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ದೇಶದ್ರೋಹಿ ಅಂತ ಕರೆದದ್ದು ಕೂಡ ಇದೆ. ಅನೇಕ ಸಾರಿ ಅದನ್ನ ಹೇಳ್ಕೊಳ್ತಾರೆ, ನನ್ನ ದೇಶದ್ರೋಹಿ ಅಂತ. ಆದ್ರೆ ವಸಾಹತುಶಾಹಿಯಿಂದ ಭಾರತವನ್ನ ಬಿಡುಗಡೆಗೊಳಿಸುವ ಒಂದು ಹೋರಾಟಕ್ಕೆ ಅದಷ್ಟೇ ಅಲ್ಲ,
ಸಮಾನತೆಯ ಭಾರತ ಕೂಡ ನಿರ್ಮಾಣ ಆಗಬೇಕು ಅಂತೇಳಿ ಒಂದು ಹೊಸ ರೀತಿಯ ಒಂದು ಚಲನೆಯನ್ನ ಅಥವಾ ಅದಕ್ಕೊಂದು ವೈಶಾಲ್ಯತೆಯನ್ನು ತಂದುಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದರಲ್ಲಿ ಇದು ಬಹಳ ಮುಖ್ಯವಾದಂಥದ್ದು. ಅದಕ್ಕೆ ನಾವು ಚರಿತ್ರೆಯ ಪುಟಗಳನ್ನ ತಿರುಗಿ ನೋಡಿದಾಗ ಕಾಂಗ್ರೆಸ್ ಅಧಿವೇಶನ ಏನ್ ನಡೀತು ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ, ಅಲ್ಲಿ ನಿರ್ಣಯಗಳನ್ನ ಮಂಡಿಸುವಾಗ ಒಂದು ಮಹತ್ವದ ನಿರ್ಣಯವನ್ನ ತಗೊಳ್ತಾರೆ. ಅದು ಯಾವುದು ಅಂತ ಹೇಳಿದ್ರೆ, ಇದುವರೆಗಿನ ಕಾಂಗ್ರೆಸ್ ಅಧಿವೇಶನಗಳಲ್ಲಿ ತಗೊಂಡಿಲ್ಲದೆ ಇರುವಂತ ನಿರ್ಣಯ ಒಂದು ಇಲ್ಲಿ ಪಾಸ್ ಆಗುತ್ತೆ. ಯಾವುದು ಅಂತ ಹೇಳಿದ್ರೆ, ಅಸ್ಪೃಶ್ಯತೆ ನಿರ್ಮೂಲನೆ ಮಾಡುವಂಥದ್ದು ಕೂಡ ಕಾಂಗ್ರೆಸ್ನ ಒಂದು ಮುಖ್ಯ ಕರ್ತವ್ಯ ಆಗ್ಬೇಕು ಅಂತ ಹೇಳಿ ತಗೊಳ್ತಾರೆ. ಇದು ನಾವು ಬಹಳ ಚಾರಿತ್ರಿಕವಾಗಿ ಗಮನಿಸಬೇಕಾದಂತ ಅಂಶ ಅಂತ ಹೇಳಿದ್ರೆ, ಈ ಹೋರಾಟಗಳು ಅನ್ನುವಂಥದ್ದು ಅಥವಾ ಚಿಂತನ ಕ್ರಮ ಅನ್ನುವಂಥದ್ದು ಒಂದು ವಿಸ್ತರಣೆಯನ್ನ ತಂದು ಕೊಡೋದಿದೆಯಲ್ಲ, ಇದು ಬಹಳ ಮುಖ್ಯವಾದಂಥದ್ದು. ಏಕೆಂತ ಹೇಳಿದ್ರೆ, ಶೋಷಣೆ ಅನ್ನುವಂಥದ್ದು ಯಾರು ಮಾಡಿದ್ರು ಕೂಡ ಶೋಷಣೆನೆ, ಪರದೇಶದವರು ಮಾಡಿದ್ರು ಕೂಡ ಶೋಷಣೆನೆ, ಇಲ್ಲಿನ ದೇಶೀಯರು ಮಾಡಿದ್ರು ಕೂಡ ಶೋಷಣೆ. ಅದಕ್ಕೆ ಕುವೆಂಪು ಅವರು ಒಂದು ತಮ್ಮ ಪದ್ಯದಲ್ಲಿ ಹೇಳ್ತಾರೆ, ಕತ್ತಿ ಪರರದಾದರೆ ನೋವೆ, ನಮ್ಮವರೇ ನಮಗೆ ಹದವಾಗಿ ತಿವಿದರದು ಹೂವೆ ಅನ್ನೋ ಮಾತನ್ನ ಹೇಳ್ದಂತ ಅಂತ ಹೇಳಿದ್ರೆ, ಯಾರು ಶೋಷಣೆ ಮಾಡಿದ್ರು ಕೂಡ ಅದು ಶೋಷಣೆನೆ, ಅದು ಹಿಂಸೆ ಮತ್ತು ದೌರ್ಜನ್ಯ. ಅದಕ್ಕೆ ಅದನ್ನ ಹೋಗ್ಲಾಡಿಸ್ಬೇಕು ಅನ್ನುವ ಹಿನ್ನೆಲೆಯಲ್ಲಿ ಇಂತಹ ಒಂದು ಹೋರಾಟ ನಡೆದಂತದನ್ನ ನಾವು ಗಮನಿಸ್ತೇವೆ. ಇದು ಚಾರಿತ್ರಿಕವಾಗಿ ಇದೊಂದು ಮುಖ್ಯವಾದಂತ ಘಟನೆ. ಇನ್ನೊಂದು ಘಟನೆ ಏನು ಅಂತ ಹೇಳಿದ್ರೆ, ದೇವರಾಯ ಇಂಗಳಿಯವರು ಮಾಡುವಂತ ಬಹಳ ದೊಡ್ಡ ಹೋರಾಟಗಳಲ್ಲಿ ಸರ್ನೇಮ್ಗಳನ್ನ ಬದಲಾಯಿಸುವಂಥದ್ದು ಅಂತ ಹೇಳಿದ್ರೆ, ಜಾತಿ ಇವತ್ತು ಕೂಡ ನಾವು ನಮ್ಮ ಹೆಸರು ಒಳಗಡೆ ಜಾತಿಯನ್ನ ಕೇಂದ್ರೀಕರಿಸಿಟ್ಕೊಳ್ತೀವಿ. ಆದ್ರೆ ಜಾತಿಯ ಹೆಸರನ್ನ ಇಟ್ಕೊಳ್ಳೋದ್ರ ಮೂಲಕ ಅಂದ್ರೆ ನಮ್ಮ ಹೆಸರಿನ ಜೊತೆನಲ್ಲಿ ನಮ್ಮ ಜಾತಿ ಹೆಸರನ್ನು ಇಟ್ಕೊಳ್ಳೋದ್ರ ಮೂಲಕ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಅವರ ಹೆಸರು ಗೊತ್ತಾಗ್ಕೊಳ್ಳೇನೆ ಅವ್ರ ಜಾತಿನೂ ಗೊತ್ತಾಗ್ತಾ ಇತ್ತು, ಮತ್ತೆ ಅಪಮಾನ ಅಸಮಾನತೆಗಳನ್ನ ನಡೆಸ್ಕೊಳ್ಳುವ ಶ್ರೇಣೀಕರಣದ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಇದನ್ನ ಹೋಗ್ಲಾಡಿಸ್ಲಿಕ್ಕಾಗಿ ಅವರು ಹೆಸರಿನ ಸರ್ನೇಮ್ಗಳನ್ನ ಬದಲಾವಣೆ ಮಾಡುವಂತ ಒಂದು ಕ್ರಾಂತಿಕಾರಿ ಚಳವಳಿಯನ್ನ ಮಾಡುವಂತದನ್ನ ನಾವು ಕಾಣ್ತೇವೆ. ನೀವು ಈಗ ತಾನೇ ನಮ್ಮ ಲಕ್ಷ್ಮಣ್ ಸರ್ ಹೇಳುವಾಗ ಪೆರಿಯಾರ್ನ ನೆನಪಿಸ್ಕೊಂಡ್ರು. ಪೆರಿಯಾರ್ ಅವರು ರಾಮಸ್ವಾಮಿ ನಾಯ್ಕರ್ ಅನ್ನುವಂತ ಹೆಸರಿದ್ದಾಗ ಸಾರ್ವಜನಿಕವಾಗಿ ನಾನು ಜಾತಿಯನ್ನ ಮೀರ್ಬೇಕು ಅಂತೇಳಿ ಆ ನಾಯ್ಕರ್ ಅನ್ನುವಂತಹ ಹೆಸರನ್ನ ತೆಗೆದಾಕಿ ನಾನು ಬರೀ ರಾಮಸ್ವಾಮಿ ಅಂತ ಮಾತ್ರ ನನ್ನ ಇನ್ನು ಮುಂದೆ ಕರೀರಿ ಅಂತ ಹೇಳಿದಂತ ಒಂದು ಘೋಷಣೆಯನ್ನ ಮಾಡಿದಂತ ಕೂಡ ಕಾಣ್ತೇವೆ. ನಮ್ಮಲ್ಲಿ ಸಮಾಜವಾದಿ ಚಳುವಳಿ ಮತ್ತೆ ಇವೆಲ್ಲ ಬಂದಾಗ ಜಾತಿ ಹೆಸರುಗಳನ್ನ ಇಟ್ಕೊಳ್ಳೇಬಾರದು ಅಂತೇಳಿ ದೊಡ್ಡ ಹೋರಾಟಗಳು ಕೂಡ ನಡೀತವೆ. ಈ ಹಿನ್ನೆಲೆ ಒಳಗಡೆ ಇದು ಕೂಡ ಅತ್ಯಂತ ಮಹತ್ವದ್ದು. ಮತ್ತೆ ಭೂಮಿಯನ್ನ ಕೊಡಿಸುವ ಚಳುವಳಿಗಳು ನಡೀತಾ ಹೋದಂತನ್ನ ದೇವರಾಯ ಇಂಗಳೆ ಮಾಡ್ತಾ ಹೋದ್ರು. ಇದು ಕೂಡ ಮುಖ್ಯ. ಯಾಕಂತ ಹೇಳಿದ್ರೆ, ಭೂಮಿಯನ್ನ ಹೊಂದುವ ಹಕ್ಕು ಇಲ್ಲಿನ ಶೂದ್ರರಿಗೆ ದಲಿತರಿಗೆ ಇರ್ಲಿಲ್ಲ ಅನ್ನುವಂಥದ್ದು ಕೂಡ ಮುಖ್ಯ. ಈ ಹಿನ್ನೆಲೆಯಲ್ಲಿ ನೀವು ನಮ್ಮದೇ ಕನ್ನಡ ಸಾಹಿತ್ಯದ ಚೋಮನ ದುಡಿ ಎನ್ನುವಂತಹ ಒಂದು ಕಾದಂಬರಿಯನ್ನ ಶಿವರಾಮ್ ಕಾರಂತರು ಬರೆದಂತಹ ಕಾದಂಬರಿಯನ್ನು ನೀವು ಎಲ್ಲರೂ ವಿದ್ಯಾರ್ಥಿಗಳು ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಅದನ್ನ ಓದಬೇಕು. ಓದ್ಲಿಕ್ಕಾಗಿಲ್ಲ ಅಂದ್ರೆ ಅದು ಚಲನಚಿತ್ರ ಕೂಡ ಆಗಿದೆ. ನೀವು ಅದನ್ನ ನಿಮ್ಮ ಮೊಬೈಲ್ನಲ್ಲಿ ಯೂಟ್ಯೂಬ್ನಲ್ಲೂ ಕೂಡ ಅದನ್ನ ನೋಡ್ಬೋದು. ಒಂದು ಭೂಮಿಗಾಗಿ, ಒಂದು ತುಂಡು ಭೂಮಿಗಾಗಿ ಇಲ್ಲಿಯ ಈ ನೆಲದ ಒಬ್ಬ ದಲಿತ ಪಡುವ ಪರಿಶ್ರಮ ಹೋರಾಟ ಎಷ್ಟು ಅಮಾನವೀಯವಾಗಿರುತ್ತೆ ಮತ್ತು ಎಷ್ಟು ಭೀಕರವಾಗಿರುತ್ತೆ ಅನ್ನುವಂಥದ್ದನ್ನ ಆ ಕಾದಂಬರಿ ಕಟ್ಕೊಡುತ್ತೆ. ಅಂಥವುಗಳನ್ನ ಇಲ್ಲಿ ಈ ಕ್ಷೇತ್ರದಲ್ಲಿ ಅಂದ್ರೆ ಭೂಮಿಯನ್ನ ಒದಗಿಸ್ಲಿಕ್ಕಾಗಿ ಅವ್ರು ಮಾಡಿದಂತ ಹೋರಾಟ ಇದೆಯಲ್ಲ, ಇದು ಮುಖ್ಯ. ಮತ್ತೆ ಸತ್ತ ದನದ ಮಾಂಸವನ್ನು ತಿನ್ನಬಾರದು ಅನ್ನುವಂತ ಹೋರಾಟಗಳನ್ನು ಕೂಡ ಮಾಡ್ತಾ ಹೋಗ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇದಕ್ಕೆಲ್ಲ ಪ್ರೇರಣೆ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಏಕೆ ಅಂತ ಹೇಳಿದ್ರೆ, ನಾವು ಗುರುಸಿರುವಂಗೆನೆ ಅಥವಾ ನಮ್ಮ ಒಂದು ಚಾರಿತ್ರಿಕ ನೋಟದಿಂದ ನೋಡುವಾಗ ಇವನ್ನೆಲ್ಲ ಶಾಸ್ತ್ರ ಗ್ರಂಥಗಳ ಮೂಲಕನೇ ಹೇಳಲಾಗಿದೆ. ಅಸಮಾನತೆಗಳನ್ನ ಶಾಸ್ತ್ರಗಳ ಗ್ರಂಥಗಳ ಮೂಲಕನೇ ಹೇಳಲಾಗಿದೆ ಮತ್ತು ಒಪ್ಪಿಸಲಾಗಿದೆ. ನೀನು ಹೀಗೆ ಬದುಕಬೇಕು ಅಂತ ನಿರ್ಧರಿಸುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂತದನ್ನ ಕಾಣ್ತೇವೆ. ಆ ಕಾರಣಕ್ಕೆ ನಾನು ಮತ್ತೆ ಕುವೆಂಪು ಅವ್ರನ್ನ ಯಾಕೆ ನೆನಪಿಸ್ಕೊಳ್ತೀನಿ ಅಂತ ಹೇಳಿದ್ರೆ, ಒಂದು ವಿಚಾರ ಕ್ರಾಂತಿ ಆಹ್ವಾನ ಅನ್ನುವಂತ ಲೇಖನವನ್ನೇ ಬರೆದಂತವ್ರು ಮತ್ತು ವೈಚಾರಿಕತೆಯನ್ನು ಮೂಡಿಸಿದವರು ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಮನುಶಾಸ್ತ್ರವನ್ನ ಸುಡುವ ಒಂದು ಚಳವಳಿಯನ್ನು ಮಾಡಿದ್ರಲ್ಲ, ಅದೇ ರೀತಿನೇ ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು ಅಂತೇಳಿ ಒಂದು ಪದ್ಯವನ್ನೇ ಬರೀತಾರೆ. ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು ಅಂತ ಪದ್ಯ ಬರೆದ ಅಲ್ಲಿ ಹೇಳ್ತಾರೆ ಅವರು, ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನೋ ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿದ್ದೇನೋ, ಎಂದೋ ಮನು ಬರೆದದ್ದು ಹಿಂದೆ ಮಗೆ ಕಟ್ಟೇನೋ, ನಿನ್ನೆದೆಯ ದನಿಯ ಋಷಿ ನಿನಗೆ ನೀನು ಅಂತೆ.
ಹೇಗೆ ಬುದ್ಧ ಗುರು ನಿನಗೆ ನೀನೇ ಬೆಳಕು ಅಂತ ಹೇಳ್ತಾ ಇದ್ರು, ಅದೇ ಕುವೆಂಪು ಅವರು ನಿನ್ನ ಎದೆಯ ದನಿಯ ಋಷಿ ಮನು ನಿನಗೆ ನೀನು ಅನ್ನೋದ್ರ ಮೂಲಕ ನಮ್ಮನ್ನ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕು, ಮತ್ತೆ ನಮ್ಮನ್ನ ನಾವು ಸ್ವವಿಮರ್ಶೆ ಮಾಡ್ಕೊಳ್ಳೋದ್ರ ಮೂಲಕ ಮಾನವತೆಯನ್ನ ನಾವು ಕಟ್ಟಿಕೊಳ್ಬೇಕು ಅನ್ನುವಂಥದ್ದೇ ಮುಖ್ಯ ಅಂತೇಳಿ. ಇದು ಇನ್ನೊಂದು ಬಹಳ ಮುಖ್ಯವಾದಂತ ಅಂಶ ಅಂತ ಹೇಳಿದ್ರೆ, ಶಾಸ್ತ್ರ ಗ್ರಂಥಗಳನ್ನ ಅದು ಅಸಮಾನತೆ ಸಾರ್ತಾ ಇದ್ರು ಕೂಡ ಅದನ್ನ ಒಪ್ಕೊಂಡು ಆಚರಣೆ ಮಾಡೋದು ಇದೆಯಲ್ಲ, ಇದು ತಪ್ಪು ಅಂತ. ಇದನ್ನ ಒಂದು ಚಳುವಳಿಯ ಮೂಲಕ ಮಾಡೋದ್ರ ಮೂಲಕ ಒಂದು ಬಹಳ ದೊಡ್ಡ ಪರಿವರ್ತನೆಯನ್ನ ಈ ನೆಲದಲ್ಲಿ ತರುವ ಘಟನೆಗಳು ಕೂಡ ನಡೆದಿವೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ನಮ್ಮ ಲಕ್ಷ್ಮಣನವ್ರು ಹೇಳ್ದಂಗೆ ಸಾಹಿತ್ಯವನ್ನ ಬಹಳ ಮುಖ್ಯವಾಗಿ ಪರಿಗಣಿಸ್ಬೇಕು ಅಂತ ಹೇಳಿ. ದೇವರಾಯ ಇಂಗ್ಳೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅನೇಕ ಸಾಹಿತ್ಯದ ಪಠ್ಯಗಳ ಮೂಲಕ ಕೂಡ ದಲಿತರಲ್ಲಿ ಮತ್ತು ಸವರ್ಣೀಯರಲ್ಲಿ ಪರಿವರ್ತನೆಗಳನ್ನ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ. ಅವರು ಬಹಿಷ್ಕೃತ ಭಾರತ್ ಅಥವಾ ಎಲ್ಲಮ್ಮ ಅಂತೇಳಿ ಒಂದು ನಾಟಕ ಬರೀತಾರೆ. ಆ ನಾಟಕವನ್ನ ಬರೆದು ಅದನ್ನ ಎಲ್ಲಿ ಆಡಿಸ್ತಾರೆ ಅಂತ ಹೇಳಿದ್ರೆ, ಈ ಜಾತ್ರೆಗಳು ಸೇರಿದಂತ ಸಂದರ್ಭದಲ್ಲಿ ಆಡಿಸ್ತಾರೆ. ಯಾಕಂದ್ರೆ ಅದರ ವಸ್ತು ಏನು ಅಂತ ಹೇಳಿದ್ರೆ, ಈ ಭಾಗದಲ್ಲಿ ಇರುವಂತ ದೇವದಾಸಿ ಪದ್ಧತಿ ಈಗೆಲ್ಲ ಕಡಿಮೆ ಆಗಿದೆ, ಮತ್ತೆ ಅದು ಇಲ್ಲೂ ಎಲ್ಲ ಅಷ್ಟು ನಾಶ ಆಗ್ತಾ ಇದೆ. ಆ ನಾಶ ಕೂಡ ಆಗ್ಬೇಕು, ನಿರ್ಮೂಲನೆಗೊಳ್ಬೇಕು. ಇಂತಹ ದೇವದಾಸಿ ಪದ್ಧತಿಯನ್ನ ಹೋಗ್ಲಾಡಿಸ್ಲಿಕ್ಕಾಗಿ ಇವರು ಒಂದು ನಾಟಕದ ಮೂಲಕ ಜನರನ್ನ ಜಾತ್ರೆ ಸೇರಿದಾಗ, ಹಬ್ಬಗಳು ಸೇರಿದಾಗ, ಮದುವೆಯಲ್ಲಿ ಜನ ಸೇರಿದಾಗ ಅಲ್ಲಿ ಅದನ್ನ ಪ್ರಯೋಗ ಮಾಡಿ ಜನರಲ್ಲಿ ವಿವೇಕವನ್ನ ಮೂಡಿಸುವ, ವಿವೇಚನೆಯನ್ನ ಮೂಡಿಸುವಂತನ್ನ ಮಾಡ್ತಾ ಹೋಗ್ತಾ ಇದ್ರು ಅನ್ನುವಂಥದ್ದು ಬಹಳ ಮುಖ್ಯ. ಮತ್ತೆ ಈ ಹಿನ್ನೆಲೆ ಒಳಗಡೆ ಒಂದ್ ರೀತಿಯಲ್ಲಿ ಮನುಷ್ಯನ ಪ್ರಯತ್ನದ ಮೂಲಕನೇ ನಾವು ಮಾನವೀಯತೆಯ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಏಕೆಂತ ಹೇಳಿದ್ರೆ ನಮ್ಮೆಲ್ಲ ಅಸಮಾನತೆಗಳು ಕೂಡ ಇಡೀ ಜಗತ್ತಿನ ಚರಿತ್ರೆಯಲ್ಲಿ ನೋಡುವಾಗ ಯಾರು ಕೂಡ ದೇವರು ಬಂದು ಇಲ್ಲಿ ಪರಿವರ್ತನೆ ಮಾಡಲ್ಲ, ಬದಲಾಗಿ ಮನುಷ್ಯನ ಪ್ರಯತ್ನದ ಮೂಲಕನೇ ಒಂದು ಸಮಾನತೆಯ ಸಮಾಜವನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗಿರುವಂತದ್ದು ಕಾಣ್ತೇವೆ. ಅದು ಬುದ್ಧ ಗುರುವಿನಿಂದ ಒಳಗೊಂಡು ಈ ಕಾಲಮಾನದ ತನಕ ನೋಡುವಾಗ ಕೂಡ ಎಲ್ಲ ಮನುಷ್ಯರೇ ಇಲ್ಲಿನ ಅಸಮಾನತೆಗಳನ್ನ ಹೋಗಲಾಡಿಸುವ ಪ್ರಯತ್ನಗಳನ್ನ ಮಾಡಿರುವಂತ. ಹಾಗಾಗಿ ಮನುಷ್ಯನೇ ಎಚ್ಚರವನ್ನ ವಹಿಸ್ಬೇಕು ಮತ್ತು ಪ್ರಜ್ಞೆಯನ್ನ ರೂಪಿಸ್ಕೊಳ್ಬೇಕು ಅನ್ನುವಂಥದ್ದು. ಮತ್ತೆ ನಾವು ಇವತ್ತು ಕೂಡ ಅರ್ಥ ಮಾಡ್ಕೊಳ್ಬೇಕಾದ್ದು ಅಂತ ಹೇಳಿದ್ರೆ, ಇವತ್ತು ಕೂಡ ಅಸಮಾನತೆ, ಮೌಢ್ಯ, ಇವೆಲ್ಲ ಅಸ್ಪೃಶ್ಯತೆ ಇವೆಲ್ಲ ಜಾಸ್ತಿ ಆಗ್ತಾ ಇರೋಂಥದ್ದು ಕಾಣ್ತಾ ಇದೆ. ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ವೈಚಾರಿಕತೆ ಅನ್ನುವಂಥದ್ದು ಹೇಗಿರುತ್ತೆ ಅಂತ ಹೇಳಿದ್ರೆ, ಅದು ಒಂದು ಗಿಡ ಇದ್ದಂಗೆ, ಆ ಗಿಡಕ್ಕೆ ನಾವು ನೀರೆರೆದು ಅದನ್ನ ಪೋಷಣೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅದು ತಾನೇ ಸದೋಗುತ್ತೆ ಅಂತ. ನಮ್ಮ ವೈಚಾರಿಕ ಪ್ರಜ್ಞೆಗೆ ಈ ರೀತಿಯ ನೀರೆರೆಯುವ ಪ್ರಕ್ರಿಯೆಯನ್ನ ನಾವು ನಿರಂತರ ಮಾಡ್ತಾ ಇರ್ಬೇಕಂತ ಹೇಳಿದ್ರೆ, ಬುದ್ಧ ಹೇಳುವಂಗೆ ಸದಾ ಎಚ್ಚರದಿಂದ ಇರುವಂತ ಬುದ್ಧ ಏನ್ ಹೇಳ್ತಾನೋ ಆ ರೀತಿ ಎಚ್ಚರಿಕೆಯನ್ನ ಮೂಡಿಸ್ಕೊಳ್ಳಿಕ್ಕೆ ಇಂತಹ ಒಂದು ಸೆಮಿನಾರ್ಗಳು ಪೂರಕವಾಗಿರ್ತವೆ. ನಮ್ಮ ಚರಿತ್ರೆಯನ್ನು ನೆನಪಿಸ್ಕೊಳ್ತಾ ಈ ರೀತಿಯ ವಿಮೋಚನೆಯನ್ನು ನಾವು ಕಂಡ್ಕೊಳ್ಬೇಕಾದಂತ ಅಗತ್ಯ ಇದೆ ಅಂತ ಹೇಳ್ತಾ, ಬಂಧುಗಳೇ, ಸಂವಿಧಾನಾತ್ಮಕವಾಗಿ ದಕ್ಕಿರುವಂತಹ ಹಕ್ಕುಗಳ ಮೂಲಕ ನಾವಿವತ್ತು ಎಲ್ಲ ಬಗೆಯ ಸಮಾನತೆಯನ್ನ ಪಡಿತಾ ಇದ್ವಿ. ಮತ್ತು ಎಲ್ಲ ಇಡೀ ಭಾರತೀಯ ನಾವು ಒಂದು ವಿ ದ ಪೀಪಲ್ ಆಫ್ ಇಂಡಿಯಾ ಅನ್ನುವ ಭಾವದಲ್ಲಿ, ಭ್ರಾತೃತ್ವದಲ್ಲಿ ಬದುಕಲಿಕ್ಕೆ ಕೂಡ ಸಾಧ್ಯ ಆಗ್ತಾ ಇದೆ. ಆದ್ರೆ ಆ ಒಂದು ನೋಟದ ಕ್ರಮ ಏನಿದೆ, ಅಥವಾ ಆ ರೀತಿಯ ಒಂದು ಪರಿಭಾಷೆ ಅಥವಾ ಆ ರೀತಿಯ ಒಂದು ಪರಿಕಲ್ಪನೆಯ ದಿಕ್ಕನ್ನು ನಾವು ಹೋಗ್ಬೇಕಾದ್ರೆ ನಮ್ಮೊಳಗಡೆ ಪ್ರಜ್ಞೆ ಮತ್ತು ವೈಚಾರಿಕತೆ ಇದು ಬಹಳ ಮುಖ್ಯ ಆಗುತ್ತೆ. ಒಂದಕ್ಕೊಂದು ಅದು ಪೂರಕವಾಗಿರುವಂಥದ್ದು. ಇಂಥದನ್ನ ದೇವರಾಯ ಇಂಗ್ಳೆ ಅವರಂತಹ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಪ್ರಭಾವಿತರಾದಂತಹ ವ್ಯಕ್ತಿತ್ವಗಳು ಕೂಡ ತಮ್ಮ ನೆಲದಲ್ಲಿ ಅದನ್ನ ಮಾಡ್ತಾ ಹೋದಂತನ್ನ ನಾವು ಕಾಣ್ತೇವೆ. ಅದಕ್ಕೆ ದೇವನೂರು ಮಹಾದೇವರು ಒಂದು ಹೇಳ್ತಾ ಇರ್ತಾರೆ, ಏನಂತ ಹೇಳಿದ್ರೆ, ನಾವು ದೊಡ್ಡ ವ್ಯಕ್ತಿಗಳನ್ನ ನೆನಪಿಸ್ಕೊಂಡಾಗ, ಸ್ಮರಿಸಿದಾಗ ಅವರು ಅಷ್ಟು ದೊಡ್ಡ ಪ್ರಮಾಣದ ಒಂದು ಸಾಧನೆಯನ್ನ ಮಾಡಿದ್ರೆ ಇದು ನಮಗ್ ಸಾಧ್ಯವೇ ಅಂತ ಅನಿಸ್ತಿರುತ್ತೆ. ಆದ್ರೆ ಹಾಗಂತ ಅಂದ್ಕೊಳಕ್ಕಿನ್ನ ನಮ್ಮೊಳಗಡೆ ಒಬ್ಬ ಪುಟ್ಟ ಬುದ್ಧ, ಪುಟ್ಟ ಅಂಬೇಡ್ಕರ್, ಪುಟ್ಟ ಬಸವಣ್ಣ, ಪುಟ್ಟ ಜ್ಯೋತಿಬಾ ಫುಲೆ ನಮ್ಮೊಳಗಡೆ ಹುಟ್ಟಿಗಳಬೇಕು ಅಂತ. ಏಕೆಂತ ಹೇಳಿದ್ರೆ ನಾವು ನಮ್ಮ ನಡೆಯಿನಲ್ಲಿ ನಾವು ಏನು ಸಾಧ್ಯವೋ ಅವುಗಳನ್ನ ಮಾಡ್ತಾ ಹೋದಾಗ ಮನುಷ್ಯನ ಒಳಿತಿಗೆ ಏನು ಸಾಧ್ಯವೋ ಅದನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಬುದ್ಧ ಪ್ರಜ್ಞೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತಲುಪಿದ ನಂತರ ಅವ್ರು ಕಂಡುಕೊಳ್ಳುವಂತದ್ದೇನು ಅಥವಾ ಯಾಕೆ ಅದು ಬಹಳ ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ, ಬುದ್ಧ ಒಂದು ಮಾತನ್ನ ಹೇಳ್ತಾರೆ, ಬುದ್ಧ ಗುರು ಏನು ಅಂತ ಹೇಳಿದ್ರೆ, ನೀನು ಮಾಡುವ ಕೆಲಸ ಮತ್ತು ನೀನು ನುಡಿಯುವ ನುಡಿ ಮತ್ತು ನೀನು ಹೇಳುವ ಮಾತುಗಳು ಇದು ಇನ್ನೊಬ್ಬನಿಗೆ ನೋವಾಗಬಾರದು ಅನ್ನೋದು ಬಹಳ ಮುಖ್ಯ. ಮತ್ತೆ ಅದು ದುಃಖದೊಂದಿಗೆ ಅನುಸಂಧಾನ ಮಾಡ್ಬೇಕು ಅಂತ.
ಜಗತ್ತಿನ ದುಃಖ ಇದೆ, ಮನುಷ್ಯನ ಒಳಗಡೆ ದುಃಖ ಇದೆಯಲ್ಲ, ಈ ದುಃಖವನ್ನ ಅಂದ್ರೆ ಶೋಷಣೆಯನ್ನ ಹೋಗಲಾಡಿಸುವ ಪ್ರಯತ್ನವನ್ನ ಮಾಡಬೇಕೆ ಹೊರತು ಮತ್ತು ಮನುಷ್ಯ ಸಮಾಜದಲ್ಲಿ ಅಥವಾ ಮಾನವೀಯತೆಗೆ ಆಗಿರುವಂತ ಗಾಯವನ್ನ ವಾಸಿ ಮಾಡುವ ಒಂದು ಚಿಂತನೆ ನಮ್ಮಲ್ಲಿ ಇರಬೇಕೆ ಹೊರತು ಅದನ್ನು ಇನ್ನಷ್ಟು ಹೆಚ್ಚು ಮಾಡುವ, ಮನುಷ್ಯರ ನಡುವೆ ಬಿರುಕನ್ನು ಮೂಡಿಸುವ ಮತ್ತು ಇನ್ನಷ್ಟು ಒಂದು ಸಮಾಜದ ವ್ಯವಸ್ಥೆಯನ್ನು ಹದಗೆಡಿಸುವ ಪ್ರಕ್ರಿಯೆಗಳು ನಡೀಬಾರ್ದು ಅನ್ನುವಂಥದ್ದೇ ಇಲ್ಲಿ ಮುಖ್ಯ ಆಗುವಂತ. ಇಷ್ಟನ್ನ ಹೇಳ್ತಾ ದೇವರಾಯ ಇಂಗ್ಳೆ ಅವರು ಒಂದು ಕವಿತೆ, 2 ಸಾಲನ್ನ ಒಂದು ಕವಿತೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬರೀತಾರೆ. ಏನು ಅಂತ ಹೇಳಿದ್ರೆ ಅದು ಅವನ ಸೂರ್ಯ, ನಾವು ಅವನ ತುಣುಕುಗಳು ಅಂತೇಳಿ. ಅದು ಅಂಬೇಡ್ಕರ್ ಅವ್ರನ್ನ ಕುರಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವರಾಯ ಇಂಗ್ಳೆ ಅವರು ಬರೆದಂತಹ ಒಂದು ಪುಟ್ಟ 2 ಸಾಲಿನ ಕವಿತೆ, ಅವನ ಸೂರ್ಯ ನಾವು ಅವನ ತುಣುಕುಗಳು ಅಂತ. ಅದನ್ನ ನಮ್ಮೊಳಗಡೆನೂ ತಗೊಳ್ಳೋದ್ರ ಮೂಲಕ ನಾವು ಕೂಡ ಆ ರೀತಿಯ ಬೆಳಕಿನ ದಿಕ್ಕಿಗೆ ಸಾಗುವ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ, ಆ ಮೂಲಕ ನಾವು ನಿಜವಾದಂತಹ ಒಂದು ಮುನ್ನಡೆಯಲಿಕ್ಕೆ ಮತ್ತು ನಮ್ಮನ್ನ ನಾವು ವಿಮೋಚನೆಗೊಳಿಸಲಿಕ್ಕೆ, ಇವತ್ತೇನು ನಾವು ವಿಮೋಚನೆ, ವೈಚಾರಿಕತೆ ಮತ್ತು ಒಂದು ಗಣತಂತ್ರದ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ವಾ, ಆಕೆ ಒಂದು ಸದೃಢ ಸಮಾಜ, ಸದೃಢ ವ್ಯಕ್ತಿ ಅಥವಾ ಪ್ರಬುದ್ಧ ವ್ಯಕ್ತಿ, ಪ್ರಬುದ್ಧ ಭಾರತ ಮತ್ತು ಪ್ರಬುದ್ಧ ಸಮಾಜವನ್ನು ನಿರ್ಮಾಣ ಮಾಡ್ಲಿಕ್ಕಾಗಿ ಇಂತಹ ಚಿಂತನೆಗಳು ತುಂಬಾ ಅವಶ್ಯಕ ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. Thank you, sir, for